ಜೆಡಿಎಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಮುತ್ತೂರು ಗ್ರಾಮದಲ್ಲಿ ಜರುಗಿದ್ದು, ಸಭೆಯನ್ನುದ್ದೇಶಿಸಿ ಪಕ್ಷದ ಮಾಜಿ ಶಾಸಕರಾದ ಕೆ ಮಹದೇವ್ರವರು ಮಾತನಾಡಿ, ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತನು ಪಕ್ಷದ ತತ್ವಗಳು ಮತ್ತು ನಾಯಕತ್ವವನ್ನು ಜನಸಾಮಾನ್ಯರೊಳಗೆ ತಲುಪಿಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಮುಂಬರುವ ರಾಜಕೀಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ಹೇಳಿದರು. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಸಾಧನೆಗಳು ಮತ್ತು ಜನಪರ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಎಂದು ತಿಳಿಸಿದ ಅವರು, ಪಕ್ಷದ ಶಿಸ್ತಿನೊಂದಿಗೆ ಕಾರ್ಯನಿರ್ವಹಿಸಿದರೆ ಭವಿಷ್ಯದಲ್ಲಿ ಜೆಡಿಎಸ್ ಮತ್ತೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಜಗದೀಶ್, ನಾಸೀರ್, ಬಶೀರ್, ಅಶ್ವಥ್, ಮಧು, ಪುಟ್ಟರಾಜು, ರಾಜೇಗೌಡ, ಮೂರ್ತಿ, ರಾಜಭೋವಿ, ಕುಮಾರ, ಚಂದ್ರ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಹಾಗೂ ಅನೇಕ ಬೂತ್ ಮಟ್ಟದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಕಠಿಣವಾದ ನಿರ್ಧಾರ ತಗೊಂಡಿದ್ದೀನಿ. ಯಾರಾದ್ರೂ ಕಾರ್ಯಕರ್ತರು ಮುಖಂಡರು ಮನೆ ಹತ್ರ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಕೇಳಿದ್ರೆ ಬನ್ನಿ ಚೇರ್ಮನ್, ಸಣ್ಣ ಪುಟ್ಟ ಕೆಲಸಗಳನ್ನ ಕೇಳಿದ್ರೆ ಕೆಲಸಗಳನ್ನ ಮಾಡ್ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅಧಿಕಾರಿಗಳಾಗಲಿ ನಮ್ಮ ಮುತ್ತೂರು ಗ್ರಾಮದ ಯಜಮಾನರು ರಾಜೇಗೌಡರು ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕರ್ತರ ಪರವಾಗಿ ಭಕ್ತಿಪೂರ್ವಕವಾದಂತಹ ಒಂದು ಸ್ವಾಗತ. ಕಾರ್ಯಕರ್ತರಿಗೆ ನೋವಾಗ್ತಾ ಇದೆ ಅಂತ ಕಂಡು ಬಂದಾಗ ಅದನ್ನ ಎದುರಿಸಿ ನನ್ನ ಕಾರ್ಯಕರ್ತರ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀನಿ. ಇತ್ತೀಚೆಗಂತೂ ನನ್ನ ಕಾರ್ಯಕರ್ತರಿಗೆ ಬೇರೆ ಬೇರೆ ಪಂಚಾಯತಿನಲ್ಲಿ ಬಹಳಷ್ಟು ಕಿರುಕುಳವನ್ನು ಕೊಡ್ತಕ್ಕಂಥ ಕೆಲಸವನ್ನ ಆಡಳಿತದಲ್ಲಿರ್ತಕ್ಕಂಥವ್ರು ಜಾಸ್ತಿ ಮಾಡ್ತಾ ಇದ್ದಾರೆ. ನಾನು ಮೌನವಾಗಿದ್ದೀನಿ ಅಂತಕ್ಕಂಥ ಭಾವನೆನ ಏನೋ ಇರ್ಬೋದು ಬಹುಶಃ ಅವ್ರಿಗೆ. ಈಗ ನಮ್ಮಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸೂಪರ್ ಸೀಡ್ ಮಾಡಿಸೋದು, ಅವರ ಸದಸ್ಯತ್ವವನ್ನು ರದ್ದು ಮಾಡಿಸೋದು, ಅವಧಿ ಮುಗಿದು 5-6 ವರ್ಷ ಆಗಿದ್ದು ಅದು ಚುನಾವಣೆ ನಡೆಯಕ್ಕೆ ಕೊಡದೆ ಅಧಿಕಾರಿಗಳ ಹತ್ರ ಹಾಗೆ ಪೆಂಡಿಂಗ್ ಇಡಿಸೋದು, ನಮ್ಮ ಕಾರ್ಯಕರ್ತರು ಹೋದ್ರೆ ಅಧಿಕಾರಿ ಮಟ್ಟದಲ್ಲಿ ಕೆಲಸ ಕಾರ್ಯಗಳಿಗೆ ಅವಕಾಶ ಕೊಡದೇ ಇರೋದು, ಇವೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ದೇವೇಗೌಡರ ಸಲಹೆ, ಅವರು 78ರಲ್ಲಿ ಏನು ಪಕ್ಷವನ್ನು ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡಿ ಕಮಿಟಿಯನ್ನ ಮಾಡಿ ಅಲ್ಲಿಂದ ಮೇಲೆತ್ಕೊಂಡು ಬಂದಿರೋ ಪಕ್ಷನ ಅದೇ ರೀತಿ ಮಾಡಬೇಕು ಅಂತಕ್ಕಂಥ ನಿರ್ಧಾರದಿಂದ ನಾನು ರಾಜಕಾರಣ ಪ್ರವೇಶ ಮಾಡಿ 50 ವರ್ಷಗಳಾಗಿದೆ. ಆ ಅನುಭವದ ಕೊರತೆ ಏನಿಲ್ಲ. ಅನುಭವದ ಮೇಲೆ ಪ್ರತಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಒಬ್ಬ ಅಧ್ಯಕ್ಷನ ನೇಮಕ ಮಾಡ್ತಾ ಇದ್ದೀನಿ. ಮತ್ತೆ ಈ ಚುನಾವಣೆಯಲ್ಲಿ ನಿಂತಾಗ ಈ ಗ್ರಾಮ ಪಂಚಾಯತಿ ಆಗಲಿ, ಸೊಸೈಟಿ ಆಗಲಿ, ಸ್ಥಳೀಯ ಸಂಸ್ಥೆಗಳು, ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ನಮ್ಮ ಪಕ್ಷದವ್ರನ್ನ ನಾವು ಒಬ್ಬ ಹಾಕಕ್ಕೆ ಹೋದ್ರೆ ಇನ್ನೊಬ್ಬರು ನಮ್ಮ ಪಕ್ಷದವ್ರನ್ನ ಎತ್ಕಟ್ಬಿಡ್ತಾರೆ ಕಾಂಗ್ರೆಸ್. ನಿನ್ಗೇನು ಶಕ್ತಿ ಇಲ್ವಾ, ನೀನು ಹೋಗಿ ನಿಂತು ಹೋಗು ಅಂತ ಅಂದ್ರು. ಅವ್ರು ಸೋಲ್ತಾರೆ ಅಂತ ಅವ್ರಿಗೂ ಗೊತ್ತಿರ್ತದೆ. ಅವ್ರನ್ನ ಎತ್ಕಟ್ಟು ಇನ್ನಿಬ್ರು ನಿಲ್ಸಿರ್ತಾರೆ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ. ಅವ್ನು ನಿಂತ್ಕೊಳ್ಳೋದು ಒಬ್ಬನ್ನೇ, ಅವನೊಬ್ಬ ಗೆಲ್ತಾನೆ, ನಾವಿಬ್ರು ಸೋಲ್ತೀವಿ. ಇದಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥ ದೂರದೃಷ್ಟಿಯಿಂದ ಇಲ್ಲಿ ಒಂದು ಕೋರ್ ಕಮಿಟಿ ಮತ್ತು ಪಂಚಾಯತಿ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷನ ನೇಮಕಾತಿ ಮಾಡಿ ಪಕ್ಷವನ್ನ ತಳಹಂತದಿಂದ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘಟನೆ ಆಗಬೇಕು. ಈಗ ಕಳೆದ ಸಾರಿ ಚುನಾವಣೆ ಮುಗಿಯಿತು. ಚುನಾವಣೆ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗಲ್ಲ, ಎಷ್ಟು ಮತ ಬಂತು ಅನ್ನೋದು ಕೇಳಕ್ ಹೋಗಲ್ಲ, ಏನ್ ಕೆಲಸ ಮಾಡಿದೀನಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನ್ ಮಾಡಿರೋ ಕೆಲಸಗಳನ್ನೇ ಜನಕ್ಕೆ ಹೇಳ್ಕೊಂಡು ನೀವು ಚುನಾವಣೆಗೆ ಹೋಗ್ಬೇಕಾಯ್ತದೆ. ನನ್ನ ಯಾರು ಚಿ ಅಂತ ತುಗಿಯೋರು ಯಾರು ಇಲ್ಲ. ಇಲ್ಲಿ ಇದ್ರೆ ಹೇಳ್ಬಿಡಿ, ಕೆಲಸ ಮಾಡಲಿಲ್ಲ ನೀವು 2 ವರ್ಷದಲ್ಲಿ, ನಿಮ್ಮ ಹೆಸರು ಹೇಳ್ಕೊಂಡು ಓಟ್ ಕೇಳಕ್ ಹೋದ್ರೆ ಓಟ್ ಕೊಡ್ತಾರ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಏನಾದ್ರು ಇದ್ರೆ ಎದುರುಗಡೆ ನಿಂತ್ಕೊಂಡು ಹೇಳ್ಬೋದು. ಸಹ ಪಂಚಾಯಿತಿಗಳಲ್ಲೂ ಬಹಳ ಯಶಸ್ವಿ ಸಭೆಗಳನ್ನ ಮಾಡ್ಕೊಂಡು ಬರೋದ್ರ ಜೊತೆಗೆ ಅಲ್ಲಿ ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷ ಮುಂದಿನ ದಿನಗಳಲ್ಲಿ ಹೇಗೆ ಸಕ್ರಿಯವಾಗಿ ಕಾರ್ಯಕರ್ತರು ಕೆಲಸವನ್ನ ಮಾಡಬೇಕು, ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿಗಳನ್ನ ಕೊಡೋದ್ರ ಜೊತೆಗೆ ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ, ಒಬ್ಬ ಕೋರ್ ಕಮಿಟಿ ಅಧ್ಯಕ್ಷ, ಮತ್ತೆ ಆಯಾ ಬೂತ್ ಅಲ್ಲಿ ಅಧ್ಯಕ್ಷರು ಮತ್ತೆ ಸಮಿತಿಯ ಸದಸ್ಯರನ್ನ ನೇಮಕ ಮಾಡಿ ಗ್ರಾಮ ಮಟ್ಟದಿಂದ ತಳಹಂತದಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗೆ ದೇವೇಗೌಡರು ಹೇಳಿಕೊಟ್ಟಂತ ಒಂದು ನೀತಿ ಪಾಠ ಅದು. ಯಾಕೆ ಅಂತ ಅಂದ್ರೆ ಪಕ್ಷಕ್ಕೋಸ್ಕರ ತ್ಯಾಗ ಮಾಡೋರು ಯಾರೋ, ಬಂದು ಅದನ್ನ ಊಟ ಮಾಡ್ಕೊಂಡು ಹೋಗೋರು ಯಾರೋ, ಅದನ್ನ ನನ್ನ ಅವಧಿನಲ್ಲಿ ಆಗಬಾರ್ದು, ಮುಂದೆ ಬರ್ತಕ್ಕಂಥ ಜನರಿಗೂ ಅದು ಆ ಫಲ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಭೆಯನ್ನ ಆಯೋಜಿಸಿದ್ದೀನಿ. ಇದು 23ನೇ ಪಂಚಾಯಿತಿ. ಇನ್ನು 11 ಪಂಚಾಯಿತಿ ಬಾಕಿ